ಜಗನ್ಮಾತೆ ಬಡವರ ಬಾಳಿಗೆ ಬೆಳಕಾಗಿ ಬಂದು ಬಡವರನ್ನು ಉದ್ಧರಿಸುವ ಭಾರ ಯಾಕಮ್ಮ ನಿನಗೆ ಬರ್ತಾ ಇಲ್ಲ? ಹಗಲಿರುಳು ಬಡವರು ನಿನಗೋಸ್ಕರ ತಲೆ ಎತ್ತಿ ಕೈ ಮುಗಿದು ನಿನ್ನ ಮಡಿಲಲ್ಲಿ ಸೆರಗೊತ್ತಿ ಬೇಡ್ಕೊಂತ ಇದ್ದಾರೆ. ಹೀಗಿರುವಾಗ ನೀನ್ ಕಣ್ಮುಚ್ಕೊಂಡು ಕೂತ್ಕೊಂಡ್ಬಿಟ್ರೆ ಬಡವರು ಉದ್ಧಾರ ಆಗೋದು ಯಾವಾಗಮ್ಮ? ನೀನು ದುಷ್ಟರನ್ನು ಸಂಹಾರ ಮಾಡ್ಬೇಕಾದ್ರೆ ಅವರ ರುಂಡವನ್ನು ವಿಜಯಮಾಲೆಯಾಗಿ ನಿನ್ನ ಕೊಳೆಗೆ ಹಾಕಿಕೊಂಡಂತ ಮಹಾತಾಯಿ ನೀನು. ಹೀಗಿರುವಾಗ ನಮ್ಮೂರಲ್ಲಿ ನಾನೇ ಶ್ರೀಮಂತರಂತ ಮೆರೆಯುತ್ತಿರುವ ಶ್ರೀಮಂತರ ರುಂಡವನ್ನು ಚೆಂಡಾಡಿ ಚಾಮುಂಡಿ ನೀರಾಗಿ ಅವರ ರುಂಡವನ್ನು ವಿಜಯಮಾಲೆಯಾಗಿ ನಿನ್ನ ಕೊಳೆಗೆ ಹಾಕಿಕೊಳ್ಳಲು ಮತ್ತೆ ನೀನು ಈ ಜಗತ್ತಿಗೆ ಬಂದೆ ಬಾರಮ್ಮ. ನಮ್ಮಂತ ಬಡವರನ್ನು ಉದ್ಧರಿಸಿ ನಮ್ಮೆಲ್ಲರ ರೈತರ ಮುಖದಲ್ಲಿ ಹಸನ್ಮುಖವಾದ ನಗುವನ್ನು ತರುವ ಭಾರ ನಿನ್ನನ್ನೇ ಕೂಡಿದೆ ತಾಯಿ, ನಿನ್ನನ್ನೇ ಕೂಡಿದೆ. ಆರತಿ, ದೇವರ ಪೂಜೆ ಮಾಡುತ್ತಾ ಏನೋ ಕೋಪದಿಂದ ಮಾತನಾಡುತ್ತಿರುವೆಯಲ್ಲ? ನೋಡಿ, ಮೊದಲು ದೇವರ ಪ್ರಸಾದ ತೆಗೆದುಕೊಂಡು ಈ ನಿಮ್ಮ ಸತೆಗೆ ದೀರ್ಘ ಸುಮಂಗಲಿ ಭವ ಅಂತ ಆಶೀರ್ವಾದ ಮಾಡಿ.
ಏನೇ ದೇವರ ಮುಂದೆ ನಿಂತು ಅಷ್ಟು ಕಠೋರವಾಗಿ ಮಾತನಾಡುತ್ತಿರುವೆಯಲ್ಲ, ಆ ವಿಚಾರ ಏನೆಂದು ಹೇಳಬಾರದೆ? ಬಡವರು ಎಷ್ಟೇ ಪ್ರೀತಿಯಿಂದ ಕೂಗಿದ್ರು ಆ ತಾಯಿ ಕಲ್ಲು ಮನಸ್ಸಿನಾಗಿ ಕೂತಿದ್ದಾಳೆ. ಅದಕ್ಕಾಗಿ ಬಡವರ ಕೂಗು ನಿನಗೆ ಕೇಳದೇನಮ್ಮ. ಆದಷ್ಟು ಬೇಗನೆ ಬಡವರನ್ನು ಉದ್ಧರಿಸುವಂತ ತಾಯಿಯಲ್ಲಿ ನಾನು ಸೆರಗಡಿ ಬೇಡ್ಕೊಳ್ತಾ ಇದ್ದೆ ಅಷ್ಟೇ. ಹೇ ಹುಚ್ಚಿ, ಬಡವರ ಕೂಗು ಕಲ್ಲಾಗಿ ಕುಳಿತಿರುವ ಈ ನಿನ್ನ ತಾಯಿಗೆ ನಮ್ಮ ಕರುಳನ್ನು ಬಗೆದು ಕೊರಳಿಗೆ ಹಾಕಿದರು ಈ ಬಡವರ ಕೂಗು ಕೇಳುವುದಿಲ್ಲ. ನಿನ್ನ ತಾಯಿ ಸೊಕ್ಕಿನಿಂದ ಮೆರೆಯುತ್ತಿರುವ ಶ್ರೀಮಂತರ ಕಂಡು ಅವರಿಗೆ ಕೈ ಮುಗಿದು ಅವನ ಮನೆಯಲ್ಲಿ ಬಿಟ್ಟಿದ್ದಾಳೆ ಈ ನಿನ್ನ ತಾಯಿ. ನಮ್ಮಂತ ಬಡವರ ಮನೆಗೆ ಬರಲು ದುಡ್ಡಿರುವುದಿಲ್ಲ, ಅದಕ್ಕಾಗಿ ಬಡವರ ಮನೆ ಬಿಟ್ಟು ಬಹು ದೂರ ಇರುತ್ತಾಳೆ ಆ ನಿನ್ನ ತಾಯಿ. ಯಾಕೆ ಈ ರೀತಿ ಮಾತಾಡ್ತಾ ಇದ್ದೀರಾ? ನೋಡಿ, ಮಾಡುವವರ ಪಾಪ ಆಡುವವರ ಬಾಯಲ್ಲಿ ಅನ್ನೋ ಹಾಗೆ ಅವರವರ ಕರ್ಮ ಅವರವರ ಪಾಪ ಅವರ ಬೆನ್ನ ಹಿಂದೆನೇ ಇರುತ್ತೆ. ಒಂದ್ ಮಾತಲ್ಲಿ ಹೇಳ್ಬೇಕಂದ್ರೆ, ಕಷ್ಟ ಕೊಡುವ ಆ ದೇವರು ಅದನ್ನು ಎದುರಿಸುವ ಶಕ್ತಿನೂ ಕೂಡ ಅವನೇ ಕೊಡ್ಬೇಕು. ಇವತ್ತಿನ ನಾಳೆ ಆ ದೇವಿ ನಮ್ಮ ಪಾಲಿಗೆ ಬಂದೇ ಬರ್ತಾಳೆ ಅನ್ನೋ ನಂಬಿಕೆ ನನಗೆ ಖಂಡಿತವಾಗಿ. ಹಾಗಾದರೆ ಇದೇ ಸಂತೋಷದಲ್ಲಿ ಒಂದು ಹಾಡನ್ನಾದರೂ ಹಾಡಬಾರದೆ ನನ್ನ ಮಡದಿ? ಸಾಹೇಬರು ತುಂಬಾ ಬೇಜಾರಾಗಿ ಬಂದಿದ್ದೀರಾ ಅಂತ ದೇವಿ ಬಗ್ಗೆ ಮಾತಾಡಿದ್ರೆ ಹಾಡಿ ಕುಣಿಯೋಣ ಅಂತ ಹೇಳ್ತಾ ಇದ್ದಲ್ಲ, ಆದ್ರೂ ತುಂಬಾ ರಸಿಕರಾಗಿದ್ದೀರಾ ಈ ನಡುವೆ ನೀವು.
ಬರಪ್ಪ ಸಹೋದರ, ಈಗ ಬಂದೆ ಏನಪ್ಪ? ಹೌದಣ್ಣ, ಈಗ ತಾನೇ ಬಂದೆ. ಅಣ್ಣ ಆಶೀರ್ವದಿಸಣ್ಣ. ತಮ್ಮ ಸಹೋದರ, ಮೊದಲ ದೇವರಿಗೆ ನಮಸ್ಕರಿಸು. ನನ್ನ ಆಶೀರ್ವಾದ ಯಾವಾಗಲೂ ನಿನ್ನ ಮೇಲೆ ಇದ್ದೇ ಇರುತ್ತದೆ. ಎದ್ದೇಳು ಸಹೋದರ, ಎದ್ದೇಳು. ನೀ ಯಾವಾಗಲೂ ಜಯಶಾಲಿಯಾಗಲೆಂದು ಆ ದೇವರಲ್ಲಿ ಬೇಡಿಕೊಳ್ಳುತ್ತೇನೆ. ಅತ್ತಿಗೆ ಆಶೀರ್ವದಿಸಿ. ಅತ್ತಿಗೆ ಎದ್ದೇಳು. ಇಡೀ ನಮ್ಮ ಈ ಕರ್ನಾಟಕದ ಸುಪುತ್ರನಾಗಿ ಇಡೀ ನಮ್ಮ ದೇಶಕ್ಕೆ ಹೆಮ್ಮೆ ತರುವ ಮಗ ನೀನಾಗಿ ಬೆಳೆಯಲು ತರಲು ಆ ದೇವರಲ್ಲಿ ಬೇಡಿಕೊಳ್ಳುತ್ತೇನೆ. ಪರಮೇಶ್ವರನಂತೆ ಅಣ್ಣ, ಪಾರ್ವತಿ ಅಂತ ಅತ್ತಿಗೆ, ಸಾಕ್ಷಾತ್ ತಂದೆ ತಾಯಿ ಎಂತಿರುವ ಅಣ್ಣ ಅತ್ತಿಗೆರ ಆಶೀರ್ವಾದ ನನ್ನ ಮೇಲಿರುವಾಗ ನನಗೆ ಯಾವ ಭಯವಿಲ್ಲ. ತಮ್ಮ ಸಹೋದರ ಇಂದ್ರಿಗೆ ಹೋದ ವಿಷಯ ಏನಾಯ್ತಪ್ಪ? ಎಲ್ಲ ಭರ್ತಿಯಲ್ಲಿ ಪಾಸಾದೆ ತಾನೆ? ಎಲ್ಲ ಪಾಸಾದೆ ಅಣ್ಣ. ಇನ್ನು ಒಂದು ವಾರದಲ್ಲಿ ಫೈನಲಿಸ್ಟ್ ಇರುತ್ತಾರೆ. ಆದರೆ ಇದೇನು ಮೈದಿನ ಮಾತಿನ ಮಧ್ಯೆ ಆದಧರ್ಮ ಅಪಶಬ್ದ ಮಾತನಾಡ್ತಾ ಇದೆಯಲ್ಲ, ಏನಾಯ್ತು? ಅತ್ತಿಗೆ, ದೇವರಿಗೆ ಎಷ್ಟೇ ಬೇಡಿಕೊಂಡರು ಈ ಕಲ್ಲು ಮನಸ್ಸಿನ ದೇವರಿಗೆ ನಮ್ಮ ಕೂಗು ಕೇಳಲಿಲ್ಲ. ಅತ್ತಿಗೆ ಕೇಳಲಿಲ್ಲ. ನಮ್ಮಂತ ಬಡವರ ಕೂಗಿಗೆ ಕರುಣೆ ತೋರಲಿಲ್ಲ. ಅತ್ತಿಗೆ ಈ ದುರ್ಗಾ ಪರಮೇಶ್ವರಿ, ಆ ಶ್ರೀಮಂತರ ಸೊತ್ತು ಈ ತಾಯಿ. ಅತ್ತಿಗೆ, ಆವಿಗೆ ಹಾಲೆರೆದರೆ ಆವಿನ ಬಾಯಿಂದ ವಿಷ ಬರುತ್ತದೆ ಹೊರತು ಅಮೃತ ಬರುವುದಿಲ್ಲ. ಹಾಗೆ ಈ ಕಲ್ಲು ಮೂರ್ತಿಯನ್ನು ಪೂಜಿಸಿದರೆ ಕಷ್ಟ ಬರುತ್ತದೆ ವಿನಃ ಸುಖ ಸಿಗುವುದಿಲ್ಲ. ತಮ್ಮ ಸಹೋದರ, ಅರ್ಥವಿಲ್ಲದೆ ವ್ಯರ್ಥವಾಗಿ ಮಾತನಾಡಬೇಡಪ್ಪ. ಏನಾಯಿತೆಂದು ಬಿಡಿಸಿ ಹೇಳಪ್ಪ, ಬಿಡಿಸಿ ಹೇಳು. ಅಣ್ಣ, ಇದ್ದೇ ಇದೆಯಲ್ಲಣ್ಣ, ನಮ್ಮಂತ ಬಡವರು ಕೂಲಿ ನಾಲಿ ಮಾಡಿ ಕಷ್ಟಪಟ್ಟು ಶಾಲೆ ಕಲಿತು
ಪದವಿ ಪಡೆದರೂ ಸಿರಲಾರದನ್ನ ಸರ್ಕಾರದ ಕೆಲಸ. ಸರ್ಕಾರಿ ನೌಕರಿ ಪಡೆಯಬೇಕಾದರೆ ಇನ್ನು 3 ದಿನದೊಳಗಾಗಿ 10 ಲಕ್ಷ ಹಣ ಲಂಚ ಕೊಟ್ಟರೆ ಮಾತ್ರ ಈ ನಿನ್ನ ತಮ್ಮನಿಗೆ ನೌಕರಿಯನ್ನ, ಈ ನಿನ್ನ ತಮ್ಮನಿಗೆ ನೌಕರಿ. ಅದಕ್ಕಾಗಿ ನೌಕರಿಯೇ ಬೇಡವೆಂದು ಬಂದೆನನ್ನ, ನೌಕರಿಯೇ ಬೇಡವೆಂದು ಬಂದೆ. ನಮ್ಮ ಜಮೀನಿನಲ್ಲಿ ವ್ಯವಸಾಯ ಮಾಡಬೇಕೆಂದು ನಿರ್ಧಾರ ಮಾಡಿದ್ದೇನನ್ನ, ವ್ಯವಸಾಯ ಮಾಡಬೇಕೆಂದು ನಿರ್ಧಾರ ಮಾಡಿದ್ದೇನೆ. ಏನ್ ಮಾತು ಅಂತ ಆಡ್ತಾ ಇದೆಯಾ ನೀನು? ಹಗಲೆರಡು ಕಷ್ಟಪಟ್ಟು ನಮ್ಮ ತಮ್ಮನಿಗೆ ನಮಗೆ ಬಂದಿರೋ ನೋವು ಯಾವತ್ತೂ ಬಾರದಿರಲಿ ಅಂತ ತಿಳ್ಕೊಂಡು ನೀನು ಇಷ್ಟೊಂದು ಸಾಕಷ್ಟು ಸಾಲಿ ಕಲಿಸಿದ್ದಕ್ಕೆ ಈ ಮಾತನ್ನು ಹೇಳ್ತಾ ಇದೀಯಾ? ನಮ್ಮ ಜಮೀನಲ್ಲಿ ನೀನ್ ಕೆಲಸ ಮಾಡ್ಬೇಕು ಅನ್ನೋ ಆಸೆ ಮನ್ನರಿಗಿದ್ರೆ ನಿನ್ನನ್ನು ದೊಡ್ಡ ನಿಷ್ಠ ಮತ್ತು ಅಧಿಕಾರಿ ಮಾಡ್ಬೇಕಂತ ಕೆಲಸ ಅವ್ರು ಯಾಕೋ ಕಾಣ್ತಾ ಇದ್ರು. ನೋಡು, ನೀನು ಒಂದು ಒಳ್ಳೆ ಹುದ್ದೆಯಲ್ಲಿ ಸೇರ್ಕೊಂಡು ಈ ನಮ್ಮೆಲ್ಲರ ಕನಸನ್ನು ನನಸು ಮಾತೆಯನ್ನು ಒಂದು ಕಾರಣಕ್ಕಾಗಿ ಭೂತಾಯಿಯ ಸೇವೆಯನ್ನು ಹಗಲು ರಾತ್ರಿ ಎನ್ನದೇ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟು ನಿನಗೆ ಕಲಿಸಿದ್ದಾರೆ. ಅಂತದ್ರಲ್ಲಿ ನೀನು ಭೂತಾಯಿ ಸೇವೆ ಮಾಡ್ಕೊಂಡಿರ್ತೀನಿ ಅಂತ ಹೇಳ್ತಾ ಇದೆಯಲ್ಲ, ಏನಪ್ಪ ನಮ್ಮ ಮಾತಿನ ಅರ್ಥ? ಅತ್ತಿಗೆ, ಆ ದೇವರು ನನಗೆ ತೋಳಿನಲ್ಲಿ ಶಕ್ತಿ ಕೊಟ್ಟಿದ್ದಾನೆ. ಈ ರೈತರ ತಮ್ಮ ನೇಗಿಲಿಡಿದು ಭೂಮಿಯಲ್ಲಿ ಬಿತ್ತಿ ಬೆಳೆ ತೆಗೆದರೂ ತಪ್ಪೇನಿಲ್ಲ. ಬಡವರ ಬಾಳ ಬಂಗಾರವಾಗುವುದು ಖಂಡಿತ. ರೈತನೇ ರಾಷ್ಟ್ರದ ಸಂಪತ್ತೆಂದು ಕೂಗುವಂತಾಗುತ್ತದೆ ಈ ನಮ್ಮ ಮನೆತನ. ತಮ್ಮ ಸಹೋದರ, ಒಂದು ತುಂಬಿದ ಚರಗೆ ಎತ್ತಿದರೆ ಎಲ್ಲಿ ನನ್ನ ತಮ್ಮ ಸೊರಗಿ ಬಿಡುತ್ತಾನೆಂದು ಒಂದು ಕೆಲಸ ಹಚ್ಚಲಿಲ್ಲಪ್ಪ ಈ ನಿನ್ನ ಅಣ್ಣ. ಅಂಥದರಲ್ಲಿ ನೀನು ಇಂದು ಭೂಮಿಯಲ್ಲಿ ದುಡಿಯುತ್ತೇನೆಂದು ಹೇಳುತ್ತಿರುವೆಯಲ್ಲ, ಕಲ್ಲು ಬಂಡೆಯಂತಿರುವ ನನ್ನ ಹೃದಯ ಒಡೆದು ನೀರಾಗಿ ಹೋಗುತ್ತದೆಯಪ್ಪ. ತಮ್ಮ ಸಹೋದರ, ನನಗೆ ಎಷ್ಟೇ ಕಷ್ಟ ಕಾರ್ಪಣ್ಯಗಳು ಬರಲಿ, ಆದರೆ ನೀನು ಚೆನ್ನಾಗಿರಬೇಕೆನ್ನುವುದೇ ನನ್ನ ಆಸೆಯಪ್ಪ. ಇಲ್ಲಣ್ಣ, ನೀನು ಇಷ್ಟು ದಿನ ಭೂಮಿಯಲ್ಲಿ ದುಡಿದಿರುವುದು ಸಾಕು. ಈ ಸಾಲದ ಹೊರೆಯನ್ನು ನಿನ್ನ ಮೇಲೆ ಓರಿಸಬಾರದೆಂದು ತಿಳಿದು ನಾನು ಭೂಮಿಯಲ್ಲಿ ದುಡಿತೇನೆಂದು ಹೇಳಿದೆ ಅಣ್ಣ, ಭೂಮಿಯಲ್ಲಿ ದುಡಿತೇನೆಂದು ಹೇಳಿದೆ. ಹೇ ಹುಚ್ಚಪ್ಪ, ತಮ್ಮ ಸಹೋದರ, ಈ ನಿನ್ನ ಅಣ್ಣ ಅತ್ತಿಗೆ ಇರುವವರೆಗೂ ಎಂದಿಗೂ ಹೆದರಬೇಡಪ್ಪ, ಹೆದರಬೇಡ. ನಮ್ಮ ಜಮೀನು ಒತ್ತೆ ಇಟ್ಟಾದರೂ ನಿನಗೆ ಹಣ ತಂದು ಕೊಡುತ್ತೇನೆ. ಅದು ಸಾಲದೆ ಹೋದರೆ ಈ ಊರಿನ ಶ್ರೀಮಂತರ ಮನೆಯಲ್ಲಿ ಜೀತದಾಳಾಗಿ ದುಡಿದು ನಿನಗೆ ಹಣ ತಂದೇನಪ್ಪ. ಅಣ್ಣ, ಹತ್ತಿಗೆ, ಈ ನಿನ್ನ ತಮ್ಮನ ಮೇಲೆ ಎಷ್ಟೊಂದು ಪ್ರೀತಿ, ಕರುಣೆ, ಕನಿಕರ. ಇಂಥ ಸಮಯದಲ್ಲಿ ಎಲ್ಲಾದರೂ ಹಾಳಾಗಿ ದುಡಿದ ಹಣ ತರುತ್ತೇನೆಂದು ಹೇಳುತ್ತಿರುವಿರಲ್ಲ ಅಣ್ಣ. ಇಡೀ ನಿಮ್ಮ ಜೀವನವನ್ನು ಜೀತದಲ್ಲಿ ಕಳೆಯಬೇಕೆಂದು ಕೊಂಡಿರುವಿರೇನಣ್ಣ? ಅಣ್ಣ, ಈ ನಿನ್ನ ತಮ್ಮನ ಕೊನೆಯ ಉಸಿರಿರುವವರೆಗೂ ನಿನ್ನನ್ನು ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡುತ್ತಾನೆ ಈ ನಿನ್ನ ತಮ್ಮ. ನೀನು ಯಾವುದಕ್ಕೂ ಚಿಂತಿಸಬೇಡಣ್ಣ. ಲಂಚವನ್ನು ಮಂಚವನ್ನೇರಿ ಕುಳಿತ ಲಂಚಾಧಿಕಾರಿಗಳು ಹೆಚ್ಚಾಗಿದ್ದಾರೆ ಈ ಸಮಾಜದಲ್ಲಿ. ಅದಕ್ಕಾಗಿ ನೌಕರಿ ಬೇಡವೆಂದು ಬಂದೆ ನನ್ನ, ನೌಕರಿ ಬೇಡವೆಂದು ಬಂದೆ. ಹೇ ಹುಚ್ಚಪ್ಪ, ಎಷ್ಟೇ ತಿಳಿಸಿ ಹೇಳಿದರೂ ತಿಳಿದುಕೊಳ್ತಾ ಇಲ್ಲ. ನಿನ್ನ ಹಣೆಯ ಬರದಲ್ಲಿ ಭೂಮಿ ತಾಯಿಯೊಂದಿಗೆ ದುಡಿಯುವುದಿದ್ದರೆ ಯಾರೇನು ಮಾಡಲು ಸಾಧ್ಯವಿಲ್ಲ. ಹಾ ಸಹೋದರ, ನಾನೊಂದು ವಿಷಯ ಹೇಳುತ್ತೇನೆ, ಚೆನ್ನಾಗಿ ಮನಸ್ಸಿಟ್ಟುಕೊಳ್ಳಪ್ಪ. ಅದ್ಯಾವ ಮಾತು ಹೇಳಣ್ಣ? ಈ ನಿನ್ನ ತಮ್ಮ ಚಾಚು ತಪ್ಪದೆ ಪಾಲಿಸುತ್ತಾನೆ. ನೋಡು ಸಹೋದರ, ಈ ಸಮಾಜದಲ್ಲಿ ಸ್ವಚ್ಛಿನ ಶಿಖರವನ್ನೇರಿ ಮೆರೆಯುತ್ತಿರುವ
ನಿನ್ನ ಮೇಲೆ ಬೀಳದ ಹಾಗೆ ನೀನು ನಡೆದುಕೊಳ್ಳಬೇಕು. ಹಾಗೇನಾದರೂ ಸೊಕ್ಕಿನ ಶಿಖರವನ್ನೇರಿ ನಾನೇ ಶ್ರೀಮಂತನೆಂದು ಮೆರೆಯುತ್ತಿರುವವರ ಕಣ್ಣು ಈ ನಿನ್ನ ತಮ್ಮನ ಮೇಲೆ ಬಿದ್ದರು. ಆ ಸೊಕ್ಕಿನ ಶ್ರೀಮಂತರ ಸಿರ ಕಡಿದು ಬ್ರಹ್ಮಾಂಡದಲ್ಲಿ ಕೊಟ್ಟಿ ನಿಂತ ಕರಿಚಿರತೆಯಾಗಿ ನಿಲ್ಲುತ್ತಾನೆ ಈ ನಿನ್ನ ತಮ್ಮ ಭರತಣ್ಣ. ಮೈದುನ, ಈ ನಮ್ಮ ನಾಡಿನಲ್ಲಿ ಯಾವುದೇ ನಾರಿಯರ ಕಣ್ಣು ನಿನ್ನ ಮೇಲೆ ಬೀಳದಿರ್ಲಿ ಅಂತ ಪ್ರತಿನಿತ್ಯ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳುತ್ತೇನಪ್ಪ. ಅತ್ತಿಗೆ, ಈ ನಾಡಿನ ನಾರಿಯರ ನೆರಳು ಅಷ್ಟೇ ಅಲ್ಲ ಅತ್ತಿಗೆ, ಹೊರನಾಡಿನ ನಾರಿಯರ ನೆರಳು ಈ ನಿನ್ನ ಮೈದುನನ ಮೇಲೆ ಬಿದ್ದರು. ಕೆಟ್ಟ ನಾರಿಯರ ನಯನಗಳನ್ನು ಕಿತ್ತಿ ಅವರಿಗೆ ತಕ್ಕ ಪಾಠ ಕಲಿಸುತ್ತಾನೆ. ಅದಲ್ಲದೆ ಪಾಪ ಎನ್ನುವರಿಗೆ ಪ್ರೀತಿ ತೋರಿಸುತ್ತೇನೆ, ಕಡುಕ ಎಂದು ಕರೆದವರಿಗೆ ಶಿರವನ್ನೇ ಕತ್ತರಿಸುತ್ತೇನೆ. ನೋಡು ಸಹೋದರ, ಬಡವರ ಕೋಪ ತವಡಿಗೆ ಮೂಲವಾದಂತೆ ಆಗಬಾರದಪ್ಪ. ಯಾಕಣ್ಣ ಈ ನಿನ್ನ ತಮ್ಮನ ಮೇಲೆ ಅಪನಂಬಿಕೆ? ಇವನು ಸಾಧಾರಣ ಭರತನಲ್ಲಣ್ಣ. ಈ ಭೂಮಿಯನ್ನೇ ಬುಗುರಿಯಂತೆ ಅಂಗೈ ಮೇಲೆ ಆಟ ಆಡಿಸಬಲ್ಲೆ, ಆ ಚುಕ್ಕಿಯನ್ನೇ ಚದುರಿಸಬಲ್ಲೆ. ಬಂದರಿಗೆ ನಾ ಮೆಂಡನಾಗದಿದ್ದರೆ ನನ್ನ ಹೆಸರು ಪುಂಡ ಪ್ರಚಂಡ ಕರಿಚಿರತೆ ಬರದೇನೆ ಅಲ್ಲ. ಅಣ್ಣ, ಮಾತಿನ ರೋಷದಲ್ಲಿ ಊಟ ಮಾಡೋದನ್ನೇ ಮರೆತು ಬಿಟ್ಟಿದ್ದೇವೆ. ನಡೆಯಣ್ಣ, ಊಟ ಮಾಡೋಣ. ತಮ್ಮ ಸಹೋದರ, ನಂದು ಹೊಟ್ಟೆ ಹಸಿದು ತುಂಬವಾಯಿತು. ನಡೆಯಪ್ಪ, ಹೋಗೋಣ. ಅಣ್ಣ, ಊಟ ಮಾಡೋದಕ್ಕಿಂತ ಮುಂಚೆ ಎಲ್ಲರೂ ಸೇರಿ ಒಂದು ಹಾಡು ಆಡೋಣ. ನಡೆಯ. ಅನ್ನ ಒಬ್ಬನ ರಸಿಕ ಅನ್ಕೊಂಡಿದ್ದೆ, ಮುದ್ದಿನ ತಮ್ಮ ಅಲ್ವೇ, ಅಣ್ಣನ ಚಾಳಿ ನಿನಗೆ ಹೇಗೆ ಬರ್ದೇ ಇರುತ್ತೆ. ಸರಿ ಬಿಡಪ್ಪ, ನನ್ ಜೊತೆಗೂಡಿ ನೀವೆಲ್ಲರೂ ಹಾಡ್ರಿ. ಆಯ್ತು. ಅಂದ್ರೆ ನೋಡೋರ್ ಕಣ್ಣಿಗೂ ತುಂಬಾ ಚೆನ್ನಾಗಿರುತ್ತೆ. ಆಯ್ತಟ್ಟಿಗೆ.
ಕುಣಿತಾನೆ ನೋಡೋಕ್ ಚೆನ್ನಾಗಿರುತ್ತೆ. ನೀವು ಅವನಾಗ ಕುಣಿತಾ ಇದ್ರಲ್ಲ, ಕುಣಿದು ಇನ್ನೊಂದ್ ಸ್ವಲ್ಪ ಸಣ್ಣ ಆದ್ರೆ ನನ್ನ ಪರಿಸ್ಥಿತಿ ಏನಂತ ಸ್ವಲ್ಪ ಆದ್ರೂ ವಿಚಾರ ಮಾಡಿದ್ದೀರಾ? ನೀವ್ ಯಾವಾಗಲೂ ಹಿಂಗೆ ದುಂಡುಂಡಾಗೆ ಇರ್ಬೇಕು, ಅಂದ್ರೆ ಹೋಗುವಾಗ ನಮ್ಮಿಬ್ಬರು ಜೋಡಿ ಚೆನ್ನಾಗಿರುತ್ತೆ. ನರಿ ಮಾಡಿದ್ರೆ ಮಾಡ್ಲಿ, ಹೆಂಗೈತಿ ತಿನ್ನುವಂತೆ ಬನ್ನಿ.